ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತೊಂದು ಈಸಿಯಾಗಿ ಮಾಡೋ ಹೆಲ್ದಿ ರೆಸಿಪಿನ ನಿಮಗೆ ಹೇಳ್ಕೊಡ್ತೀನಿ. ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿ ಸಖತ್ ಈಸಿಯಾಗಿ ಮಾಡ್ಕೋಬೋದು. ನಿಮಗೆ ಬರೀ ಒಂದೇ ಥರ ಚಿತ್ರಾನ್ನ ತಿಂದು ಬೋರ್ ಆಗ್ತಾಯಿದ್ರೆ ಈ ಚಿತ್ರಾನ್ನ ನೀವು ಟ್ರೈ ಮಾಡ್ಬೋದು. ಇವಾಗಂತೂ ನೆಲ್ಲಿಕಾಯಿ ಯಾವಾಗಲೂ ಸಿಗುತ್ತೆ. ಮುಂಚೆ ಎಲ್ಲ ದೀಪಾವಳಿ ಟೈಮಲ್ಲಿ ಅಷ್ಟೇ ಸಿಗ್ತಾಯಿತ್ತು. ನಮ್ಮನೇಲೆಲ್ಲ ಗೋಪೂಜೆಗೆ ಅಂತ ಹೇಳಿ ನೆಲ್ಲಿಕಾಯಿ ತೊಗೊಬರ್ತಾಯಿದ್ರು. ಅದು ನಂಗೆ ನೆನಪು. ನಾವು ದೀಪಾವಳಿ ಆಗೋಕ್ಕಿಂತ ಮುಂಚೆ ತಿನ್ನಬಾರ್ದು ಅಂತ ನಮ್ಮಮ್ಮ ಎಲ್ಲ ಹೇಳ್ತಾಯಿದ್ರು. ಬಟ್ ಇವಾಗ ನೀವು ಯಾವಾಗಲೇ ವೆಜಿಟೇಬಲ್ ಮಾರ್ಕೆಟಿಗೆ ಹೋದ್ರೂ ನಿಮಗೆ ನೆಲ್ಲಿಕಾಯಿ ಸಿಗುತ್ತೆ. ಸೊ ನೆಲ್ಲಿಕಾಯಿ ಚಿತ್ರಾನ್ನ ಯಾವಾಗ ಬೇಕೋ ಅವಾಗ ಮಾಡ್ಕೋಬೋದು. ಡಿಫ್ರೆಂಟಾಗೂ ಇರುತ್ತೆ, ಸಖತ್ ಈಸಿಯಾಗಿ ಮಾಡ್ಕೋಬೋದು. ಈ ಥರ ನೆಲ್ಲಿಕಾಯಿನ ನಾನು ತುರ್ಕೊಂಡು ಹಾಕಿದ್ರೇ ಚೆನ್ನಾಗಾಗತ್ತೆ. ಮತ್ತು ಈರುಳ್ಳಿನ ಉದ್ದುದ್ದ ಕಟ್ ಮಾಡಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನಿಮಗೇನಾದರೂ ಬೆಳ್ಳುಳ್ಳಿ ಬೇಡ ಅಂದರೆ ಈರುಳ್ಳಿ ಮತ್ತು ನೆಲ್ಲಿಕಾಯಿ ಅಷ್ಟೇ ಹಾಕ್ಕೊಂಡ್ರೆ ಸಾಕು. ಕೆಲವೊಬ್ಬರು ಚಿತ್ರಾನ್ನಕ್ಕೆ ಬೆಳ್ಳುಳ್ಳಿ ಹಾಕೋದಿಲ್ಲ, ಬಟ್ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ. ನಾನಿವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಕೊಕೊನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ. ನೀವು ನಿಮಗೆ ಯಾವ ಕುಕ್ಕಿಂಗ್ ಆಯಿಲ್ ಇಷ್ಟ ಅದನ್ನು ಹಾಕೋಬೋದು. ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಶೇಂಗಾ ಬೀಜ ಬೇಗ ಬೇಯಲಿ ಅಂತ ಶೇಂಗಾ ಬೀಜ ಹಾಕ್ಕೊಂಡಿದ್ದೀನಿ. ಚಿತ್ರಾನ್ನಕ್ಕೆ ನಾವು ಹೆಂಗೆ ಹಾಕ್ಕೊತೀವೋ ಅದೇ ಥರ ಸಾಸಿವೆ ಸ್ವಲ್ಪ ಸಿಡಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಶೇಂಗಾ ಬೀಜ ಹಾಕ್ಕೊಂಡು ಶೇಂಗಾ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಾಂದರೆ ಅದೊಂಥರ ಹಸಿ ಹಾಗೆ ಇರುತ್ತೆ. ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ, ಅದಕ್ಕೋಸ್ಕರ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ನೀವು ಬೇಕಿದ್ರೆ ಪೀಸ್ ಸಣ್ಣ ಕಟ್ ಮಾಡಿ ಹಾಕಿದ್ರೂ ಚೆನ್ನಾಗಿರುತ್ತೆ, ಜಜ್ಜಿ ಹಾಕಿದ್ರೂ ಚೆನ್ನಾಗಿರುತ್ತೆ. ಇನ್ನು ಕಡಲೆಬೇಳೆ, ಉದ್ದಿನಬೇಳೆ ನಿಮಗೆ ಬೇಕಿದ್ರೆ ಹಾಕೋಬೋದು. ಸ್ವಲ್ಪ ಗೋಡಂಬಿ ಹಾಕ್ಕೊಂಡಿದ್ದೀನಿ. ಹಸಿಮೆಣಸು ಹಾಕ್ತಾಯಿಲ್ಲ ನಾನು, ನೀವು ಬೇಕಿದ್ರೆ ಹಸಿಮೆಣಸು ಹಾಕೋಬೋದು. ನಾನಿಲ್ಲಿ ಒಣಮೆಣಸು ಹಾಕ್ಕೊಂಡಿದ್ದೀನಿ. ಯಾವ್ದು ಹಾಕಿದ್ರೂ ಏನು ಡಿಫ್ರೆನ್ಸ್ ಅನಿಸೋದಿಲ್ಲ. ಹಸಿಮೆಣಸಾದರೂ ಹಾಕೋಬೋದು, ಒಣಮೆಣಸಾದರೂ ಹಾಕೋಬೋದು. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವೀಗ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಿಲ್ಲ ಅಂದ್ರೂ ಟೇಸ್ಟ್ ಬೇರೆ ಥರ ಕೊಡುತ್ತೆ. ಒಂದು ಸ್ವಲ್ಪ ಜಾಸ್ತಿ ಫ್ರೈ ಆದರೆ ಒಂಥರ ಟೇಸ್ಟ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಾನು ಇದಕ್ಕೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ತುರಿದಿಟ್ಕೊಂಡಿದ್ದೆ ಅಲ್ವಾ ನೆಲ್ಲಿಕಾಯಿ, ನಾನಿಲ್ಲಿ ಇಬ್ಬರಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಒಂದು 4 ನೆಲ್ಲಿಕಾಯಿ ತುರ್ಕೊಂಡಿದ್ದೀನಿ. ನೀವು ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ಮಾಡ್ಕೋಬೋದು. ಹುಳಿ ಎಲ್ಲ ಸೇಮ್ ಲೆಮನ್ ಹಾಕ್ತೀವಲ್ಲ ಅದು ಅಷ್ಟೇ ಹುಳಿ ಕೊಡುತ್ತೆ, ಬಟ್ ಟೇಸ್ಟ್ ಮಾತ್ರ ಚೇಂಜ್ ಇರುತ್ತೆ. ಉಪ್ಪು, ಅರಿಶಿನ ಪುಡಿ ಚಿತ್ರಾನ್ನ ಅಂದಮೇಲೆ ಹಾಕಲೇಬೇಕು. ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಈ ಥರ ಆಗುತ್ತೆ. ಎಣ್ಣೆ ನೀವು ಬೇಕಿದ್ರೆ ಜಾಸ್ತಿ ಹಾಕೋಬೋದು. ನಾನು ಸ್ವಲ್ಪ ಕಮ್ಮಿನೇ ಎಣ್ಣೆ ಯೂಸ್ ಮಾಡೋದ್ರಿಂದ ಚೂರ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇನ್ನು ರೈಸು, ನಾರ್ಮಲ್ ರೈಸ್ ನಾವು ಅನ್ನಕ್ಕೆ ಯಾವ್ದು ಮಾಡ್ಕೊತೀವೋ ಅದೇ ರೈಸು. ಬಾಸುಮತಿ ರೈಸ್ ಎಲ್ಲ ಬೇಕಿದ್ರೆ ನೀವು ಅದರಲ್ಲೇ ಮಾಡ್ಕೋಬೋದು. ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿ ಇರುತ್ತಲ್ವ ಅದರಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೆಳಗ್ಗೆ ತಿಂಡಿಗೆ ಒಳ್ಳೆ ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡಿ ನೋಡ್ಬೋದು. ಈಸಿಯಾಗಿ ಮಾಡೋ ಚಿತ್ರಾನ್ನ. ಒಂದೇ ಥರ ತಿಂದು ಬೋರ್ ಆಗಿದ್ರೆ ಈ ಥರ ಚಿತ್ರಾನ್ನ ಮಾಡಿಕೊಂಡು ತಿನ್ಬೋದು. ಈ ಥರ ಗೊಜ್ಜು ಮಾಡ್ಕೊಂಡು ಅಷ್ಟೇ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಅವಾಗ ಮಾಡ್ಕೋಬೋದು. ವರ್ಕಿಂಗ್ ವುಮನ್ಗೆಲ್ಲ ಕಷ್ಟ ಆಗುತ್ತೆ, ತಕ್ಷಣ ಮಾಡ್ಕೊಳಕ್ಕಾಗಲ್ಲ. ಈ ಥರ ಗೊಜ್ಜು ಮಾಡಿ ಇಟ್ಕೊಂಡು ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಇನ್ನು ಈ ಥರ ಗೊಜ್ಜೆಲ್ಲ ನಿಮಗೆ ಮಾರ್ಕೆಟಲ್ಲಿ ಸಿಗತ್ತೆ. ಅದನ್ನು ತೊಗೊಂಡು ಮಾಡೋದಕ್ಕಿಂತ ಅದಕ್ಕೆ ಪ್ರಿಸರ್ವೇಟಿವ್ಸ್ ಎಲ್ಲ ಹಾಕಿರ್ತಾರೆ. ನೀವು ಮನೇಲೇ ಈ ಥರ ವಾರಕ್ಕೊಂದ್ಸರಿ ಗೊಜ್ಜು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಮಾಡಿಕೊಂಡು ತಿನ್ಬೋದು. ಇದು ಇವಾಗ ರೆಡಿ ಆಗಿದೆ, ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹೀಗೆ ನನ್ನೆಲ್ಲ ಚಾನಲ್ ವೀಡಿಯೋನು ನೋಡ್ತಾ ಇರಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಆಲ್.